ಕಟಮಟ ಮಧ್ಯಾಹ್ನದ ಬಿಸಿಲು. ಆಗ ತಾನೇ ಶಾಲೆ ಮುಗಿಸಿ ಮನೆಗೆ ಹೋಗ್ತಿದ್ದ ರುದ್ರಾಕ್ಷಿಪುರದ ಒಬ್ಬ ಪುಟ್ಟ ಹುಡುಗ. ಬಾಯಲ್ಲಿ 2 ರೂಪಾಯಿ ಪೆಪ್ಸಿ. ವಯಸ್ಸು 11 ವರ್ಷ. ಮನೆಯಿಂದ ಶಾಲೆ ತುಂಬಾನೇ ದೂರ ಇತ್ತು. ಹಳ್ಳ ಕೊಳ್ಳ ದಾಟಿ ಗದ್ದೆ ಬೈಲಲ್ಲಿ ನಡೆದು, ಅದು ಸಾಲದು ಅಂತ ದೊಡ್ಡದಾಗಿರೋ ಮೇನ್ ರೋಡ್ ಒಂದನ್ನ ದಾಟಿ ಹೀಗೆ ಗಂಟೆಗಟ್ಲೆ ನಡೆದು ಮನೆಗೆ ಬರ್ಬೇಕಿತ್ತು. ಅವತ್ತು ಶನಿವಾರ. ಸುಡೋ ಬಿಸಿಲಲ್ಲಿ ಹೆಜ್ಜೆ ಹಾಕ್ಬೇಕಿತ್ತು. ಪ್ರತಿದಿನ ನಡೆಯೋದು ಅವನಿಗಾಗ್ಲೇ ಅಭ್ಯಾಸ ಆಗಿತ್ತು. ಯಾಕಂದ್ರೆ 2-3 ವರ್ಷದಿಂದ ಅದೇ ದಾರಿಲಿ ನಡೀತಿದ್ದ. ಆದ್ರೆ ಯಾವತ್ತೂ ಇಲ್ಲದೆ ಇರೋ ಒಂದು ರೀತಿ ವಿಚಿತ್ರ ಅನುಭವ ಅವತ್ತವನಿಗೆ ಕಾಡ್ತಾ ಇತ್ತು. ಹೆದ್ದಾರಿಪುರದ ಮೇನ್ ರೋಡ್ಗೆ ಕಾಲಿಡ್ತಿದ್ದ ಹಾಗೆ ಅಲ್ಲಿ ವಾತಾವರಣ ಹುಡುಗಂಗೆ ಭಯ ಹುಟ್ಟಾಕೋ ಹಾಗಿತ್ತು. ಸುಡೋ ಬಿಸಿಲು, ಖಾಲಿ ರಸ್ತೆ, ಅದ್ರ ಜೊತೆಯಲ್ಲಿ ಕಣ್ಣಳತೆ ದೂರದಲ್ಲಿ ಒಂಟಿಯಾಗಿ ನಿಂತಿದ್ದ ಕೆಂಪು ಬಣ್ಣದ ಓಮಿನಿ ವ್ಯಾನ್. ಆ ವ್ಯಾನ್ ಅನ್ನ ದಾಟ್ಕೊಂಡು ಮುಂದಕ್ಕೆ ಹೋಗಿ ಪಕ್ಕದ ರಸ್ತೆಗೆ ದಾಟಬೇಕಾಗಿತ್ತು ಆ ಹುಡುಗ. ಮನ್ಸಲ್ಲೇ ಭಯ, ನಿರ್ಜನವಾದ ಪ್ರದೇಶ. ಆದ್ರೂ ಗಟ್ಟಿ ಮನ್ಸು ಮಾಡಿ ಹೆಜ್ಜೆ ಹಾಕೋಕ್ ಶುರು ಮಾಡ್ದ. ಭಯದಿಂದ ನಿಧಾನವಾಗ ವ್ಯಾನ್ ಅನ್ನ ಇನ್ನೇನ್ ದಾಟಬೇಕು. ಅಷ್ಟರಲ್ಲಿ ವ್ಯಾನ್ ನ ಹಿಂದಿನ ಡೋರ್ ಓಪನ್ ಆಗಿ ಹುಡುಗನ್ನ ಒಳಗೆಳ್ಕೊಂಡು ಬಾಯಿ ಬಿಟ್ಟು ಕೂಗೋಕ್ಕೂ ಬಿಡದೆ ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೇ ಬಿಡ್ತು ಓಮಿನಿ. ಭಾನುವಾರ ಸಂಜೆ ಆಗೋ ಹೊತ್ತಿಗೆಲ್ಲ ರುದ್ರಾಕ್ಷಿಪುರ ಪೊಲೀಸ್ ಸ್ಟೇಷನ್ಗೆ ಮಗು ಕಾಣೆ ಆಗಿರೋ ಕೇಸ್ ಬಂತು. ರುದ್ರಾಕ್ಷಿಪುರ ಊರು ಚಿಕ್ಕದಾದ್ರೂ ಕೇಸ್ಗಳ ಸಂಖ್ಯೆ ಚಿಕ್ಕದಾಗಿರ್ಲಿಲ್ಲ. ಆದ್ರೆ ರಿಜಿಸ್ಟರ್ ಆಗಿದ್ದ ಎಲ್ಲಾ ಕೇಸ್ಗಳು ಮಕ್ಕಳು ಕಾಣೆ ಆಗಿದ್ದಾರೆ ಅನ್ನೋದೇ ಆಗಿತ್ತು. ಅಲ್ಲಿವರೆಗೂ ಸಾಕಷ್ಟು ಮಕ್ಕಳು ಕಾಣೆ ಆಗಿದ್ವು. ಇದು ಅಲ್ಲಿನ ಇನ್ಸ್ಪೆಕ್ಟರ್ ಪಾಲಾಕ್ಷಪ್ಪನಿಗೆ ದೊಡ್ಡ ತಲೆನೋವಿನ ವಿಚಾರ ಆಗಿತ್ತು. ಯಾಕಂದ್ರೆ ಯಾವ ಕೇಸಲ್ಲೂ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಆ ಊರಲ್ಲಿ ಕಾಣೆ ಆಗ್ತಿದ್ದವರೆಲ್ಲ ಮಕ್ಕಳೇ. ಊರ್ ಬಿಟ್ಟು ಹೋಗೋ ವಯಸ್ಸಲ್ಲ. ಕೊಲೆ ಮಾಡಿದ್ರೆ ಬಾಡಿ ಸಿಗ್ಬೇಕಿತ್ತು. ಮಕ್ಕಳು ಸಾಲಾಗಿ ನಾಪತ್ತೆ ಆಗ್ತಿದ್ದಾರೆ ಅಂದ್ರೆ ಇದ್ಯಾವುದೋ ಕಿಡ್ನಾಪ್ ಇರ್ಬೋದಾ ಅನ್ನೋ ಹುಳ ಪಾಲಾಕ್ಷಪ್ಪನ ತಲೆಯಲ್ಲಿ ಕಾಡ್ತಾ ಇತ್ತು. ಅಲ್ಲಿ ತನಕ ರಿಜಿಸ್ಟರ್ ಆದ ಎಲ್ಲ ಮಿಸ್ಸಿಂಗ್ ಕೇಸ್ಗಳು ಒಂದೇ ರೀತಿದು. ಅದೆಲ್ಲದರ ಹಿಂದೆ ಇದ್ದಿದ್ದು ಒಂದೇ ಕೈಗಳು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ಒಂದು ಚಿಕ್ಕ ಕ್ಲೂ ಸಿಕ್ಕರೂ ಅವ್ರನ್ನ ಬಿಡಬಾರ್ದು ಅನ್ನೋ ಜ್ವಾಲೆ ಅವನಲ್ಲಿ ಉರಿತಾ ಇತ್ತು. ಹಗಲು ರಾತ್ರಿ ಇದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದ ಇನ್ಸ್ಪೆಕ್ಟರ್ ಪಾಲಾಕ್ಷಪ್ಪ. ಭಾನುವಾರ ಸಂಜೆ ಮತ್ತೊಂದು ಮಗು ಕಾಣೆಯಾಗಿದೆ ಅಂತ ಬಂದಿರೋ ಕೇಸ್ ಪಾಲಾಕ್ಷಪ್ಪನಿಗೆ ಮತ್ತೂ ತಲೆ ಕೆಡಿಸಿತ್ತು. ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ ನಿರಂತರವಾಗಿ ತನಿಖೆ ಮಾಡ್ತಾನೆ ಇದ್ದ. ಇದಾಗಿ 2 ದಿನಕ್ಕೆಲ್ಲ ಹೆದ್ದಾರಿಪುರ ಮೇನ್ ರೋಡ್ ಹತ್ರ ಕಾಣೆಯಾದ ಹುಡುಗನ ಒಂಟಿ ಚಪ್ಪಲಿ ಸಿಕ್ತು. ಆ ಚಪ್ಪಲಿ ತಮ್ಮ ಮಗಂದೆ ಅಂತ ಅವ್ರ ತಂದೆ ತಾಯಿ ಕೂಡ ಹೇಳಿದ್ರು. ಇದನ್ನು ಕಂಡ ಪಾಲಾಕ್ಷಪ್ಪನಿಗೆ ತನ್ನ ಲೆಕ್ಕಾಚಾರ ಸರಿ ಇದೆ ಅಂತ ಅನಿಸ್ತು. ಮಕ್ಕಳು ಕಾಣೆ ಆಗ್ತಾ ಇಲ್ಲ, ಕಿಡ್ನಾಪ್ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ಪಾಲಾಕ್ಷಪ್ಪನಿಗೆ ಕನ್ಫರ್ಮ್ ಆಯ್ತು. ಹಾಗಾದ್ರೆ ಇದ್ರ ಹಿಂದೆ ಇರೋದು ಯಾರು? ಮಕ್ಕಳನ್ನ ಕಿಡ್ನಾಪ್ ಮಾಡಿ ಏನ್ ಮಾಡ್ತಿದ್ದಾರೆ? ಕಾಣೆ ಆಗಿರೋ ಹುಡುಗನ ಇನ್ನೊಂದು ಚಪ್ಪಲಿ ಇರೋದಾದ್ರೂ ಎಲ್ಲಿ? ಈ ಎಲ್ಲಾ ವಿಚಾರ ಪಾಲಾಕ್ಷಪ್ಪನ ತಲೆ ಕೊರಿಯೋಕ್ ಶುರು ಮಾಡಿದ್ವು. ಇದಾಗಿ ಸ್ವಲ್ಪ ದಿನಕ್ಕೆಲ್ಲ ಇನ್ನೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟು. ಈ ಸಲ ಮಿಸ್ ಆಗಿದ್ದು 14 ವರ್ಷದ ಹುಡುಗ. ಹಬ್ಬಕ್ಕೆ ಮನೆಗೆ ದಿನಸಿ ತರೋಕೆ ಪಕ್ಕದೂರಿಗೆ ಹೋದವನು ಕಾಣೆಯಾಗಿರ್ತಾನೆ. ಊರೆಲ್ಲ ಹುಡುಕಾಡಿದ ಪೊಲೀಸರಿಗೆ ಕೊನೆಗೆ ಸಿಗೋದು ರುದ್ರಾಕ್ಷಿಪುರದ ಗದ್ದೆ ಬಯಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ದಿನಸಿ ಸಾಮಾನು. ಅದನ್ನ ನೋಡಿ ಪಾಲಾಕ್ಷಪ್ಪ ಆಗ್ಲೇ ನಿರ್ಧಾರ ಮಾಡಿದ್ದ, ಹುಡುಗ ಕಿಡ್ನಾಪ್ ಆಗಿದ್ದಾನೆ ಅಂತ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಸಾಕ್ಷಿ ಆತನ ಕಣ್ಣಿಗೆ ಬಿತ್ತು. ಯಾವ ವೆಹಿಕಲ್ಲೂ ಓಡಾಡದೆ ಇರೋ ಗದ್ದೆ ಬಯಲಲ್ಲಿ ಒಂದೇ ಒಂದು ಕಾರಿನ ವೀಲ್ ಮಾರ್ಕ್ ಪೊಲೀಸರಿಗೆ ಸಿಗುತ್ತೆ. ಅದ್ರ ಹಿಂದೆ ಬಿದ್ದು ತನಿಖೆ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದು ಓಮಿನಿ ವ್ಯಾನ್ ನ ವೀಲ್ ಮಾರ್ಕ್ ಅಂತ. ಆಗ ಪಾಲಾಕ್ಷಪ್ಪನಿಗೆ ಕನ್ಫರ್ಮ್ ಆಗುತ್ತೆ ಈ ಎಲ್ಲಾ ಕಿಡ್ನಾಪ್ ಓಮಿನಿ ವ್ಯಾನ್ ಅಲ್ಲೇ ಆಗಿದೆ ಅಂತ. ಕೂಡಲೇ ಹಿಂದೆ ಆದ ಕಿಡ್ನಾಪ್ ಕೇಸ್ನ ಫೈಲ್ ನೋಡ್ತಾನೆ. ಹೆದ್ದಾರಿಪುರ ಮೇನ್ ರೋಡಲ್ಲೇ ಮಗು ಕಿಡ್ನಾಪ್ ಆಗಿದೆ ಅಂದ್ರೆ ಅಲ್ಲಿ ಓಡಾಡೋ ಯಾರಾದ್ರೂ ಓಮಿನಿ ನೋಡಿರ್ಬೋದಾ ಅನ್ನೋ ಸಂದೇಹ ಬರುತ್ತೆ. ತಕ್ಷಣ ಪಾಲಾಕ್ಷ ತನಗೆ ಪರಿಚಯ ಇರೋ ಭೀಮಣ್ಣನ ಮನೆಗೆ ಹೋಗ್ತಾನೆ. ಭೀಮಣ್ಣ ಪ್ರತಿದಿನ ಓಡಾಡೋದು ಅದೇ ಹೆದ್ದಾರಿಪುರ ರೋಡಲ್ಲಿ. ಆತನ ಹೊಲಕ್ಕೆ ಹೋಗ್ಬೇಕಂದ್ರೆ ಅದೇ ದಾರಿಲಿ ಹೋಗ್ಬೇಕು. ಭೀಮಣ್ಣನ ಮನೆಗೆ ಹೋಗಿ ಮಗು ಕಾಣೆ ಆದ ದಿನ ಅಂದ್ರೆ ಶನಿವಾರ ಮಧ್ಯಾಹ್ನ ಯಾವ್ದಾದ್ರೂ ಓಮಿನಿ ನೋಡಿದ ನೆನ್ಪಿದ್ಯಾ ಅಂತ ಕೇಳ್ತಾನೆ ಪಾಲಾಕ್ಷ. ತಲೆ ಕೆರ್ಕೊಂಡು ಅವತ್ತಿನ ದಿನ ತಾನು ನೋಡಿದ್ದನ್ನ ನೆನ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಭೀಮಣ್ಣ. ಏನೋ ನೆನ್ಪಾಗಿ ಕೂಡ್ಲೆ ಹೇಳ್ತಾನೆ, ಹೌದೌದೌದೌದೌದು, ಅವತ್ತು ನಾನು ಹೊಲದಿಂದ ಊಟಕ್ಕೆ ಅಂತ ಮನೆಗೆ ಬರುವಾಗ ಮೇನ್ ರೋಡ್ ಹತ್ರ ಓಮಿನಿ ನೋಡ್ದೆ. ಇನ್ನೂ ನೆನ್ಪಿದೆ ನನಗೆ, ಕೆಂಪು ಬಣ್ಣದ ಓಮಿನಿ. ಅದು ಹಳೇ ಕಾರು. ನಾನು
ಯಾವ್ದಿದು ನಮ್ಮೂರ ಹತ್ರ ನಿಂತಿದೆ ಅಲ್ಲ ಅಂತ ನೋಡ್ದೆ. ಆದ್ರೆ ಆ ಕಾರ್ಗೆ ಕರಿ ಗ್ಲಾಸ್ ಹಾಕಿದ್ರು, ಒಳಗೆ ಇದ್ದೋರ್ ಯಾರು ಕಾಣಿಸ್ತಾ ಇರ್ಲಿಲ್ಲ. ನಾನು ಯಾರೋ ಹೊರಗಿಂದ ಬಂದಿರ್ಬೇಕು ಅಂತ ಸುಮ್ನಾದೆ ಅಂತ ಹೇಳ್ತಾನೆ ಭೀಮಣ್ಣ. ಇದನ್ನ ಕೇಳಿ ಇನ್ನೊಂದು ವಿಚಾರ ಪಾಲಾಕ್ಷನಿಗೆ ತಿಳಿಯುತ್ತೆ. ಎಲ್ಲಾ ಕಿಡ್ನಾಪ್ ಹಿಂದೆನೂ ಇರೋದು ರೆಡ್ ಓಮಿನಿ ವಿತ್ ಬ್ಲಾಕ್ ಟಿಂಟೆಡ್ ಗ್ಲಾಸ್ ಅಂತ. ತಕ್ಷಣ ಅದೇ ಊರಿನ ಗಾನವಿ ಮನೆ ಹೋಗ್ತಾನೆ ಪೊಲೀಸ್. ಗಾನವಿ 9ನೇ ಕ್ಲಾಸ್ ಓದ್ತಿದ್ಲು. 3 ತಿಂಗಳ ಹಿಂದೆ ಅಷ್ಟೇ ಆಕೆ ಸ್ನೇಹಿತೆ ಪಲ್ಲವಿ ಮಿಸ್ ಆಗಿದ್ಲು. ಮಿಸ್ ಆಗೋಕು 10 ನಿಮಿಷ ಮುಂಚೆ ಅದೇ ದಾರಿಲಿ ತನ್ನ ಅಣ್ಣನ ಜೊತೆ ಸ್ಕೂಲ್ಗೆ ಹೋಗಿದ್ಲು ಗಾನವಿ. ಗಾನವಿ ಹತ್ರ ಹೋಗಿ ಓಮಿನಿ ಬಗ್ಗೆ ಕೇಳ್ತಾನೆ ಪೊಲೀಸ್. ಅವಳು ಹೇಳೋ ವಿಚಾರ ಮತ್ತಷ್ಟು ಚಿಂತೆ ಮಾಡೋ ಹಾಗೆ ಮಾಡುತ್ತೆ ಪಾಲಾಕ್ಷಪ್ಪನಿಗೆ. ಗಾನವಿ ಕೂಡ ಕೆಂಪು ಓಮಿನಿನ ನೋಡಿರ್ತಾಳೆ. ಅದರ ಜೊತೆಗೆ ಆ ಕಾರಿನ ನಂಬರ್ ಪ್ಲೇಟ್ ಮೇಲೆ ಕೂಡ ಅವಳಿಗೆ ಗಮನ ಹೋಗಿರುತ್ತೆ. ಆ ಕಾರಿಗೆ ನಂಬರ್ ಇರಲಿಲ್ಲ, ಬದಲಾಗಿ ರಾಕ್ಷಸ ಅಂತ ಬರೆದಿತ್ತು. ಇದು ಗಾನವಿ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿತ್ತು. ಇದನ್ನು ಕೇಳಿ ಪಾಲಾಕ್ಷನಿಗೆ ಎಲ್ಲಾ ವಿಚಾರ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಎಲ್ಲಾ ಕಿಡ್ನಾಪ್ಗಳ ಹಿಂದೆ ಇದ್ದಿದ್ದು ಕಪ್ಪು ಗಾಜಿನ ಕೆಂಪು ಕಾರು. ಅಲ್ಲಿಂದ ರುದ್ರಾಕ್ಷಿಪುರದ ಪೊಲೀಸರು ಕಪ್ಪು ಗಾಜಿನ ಕೆಂಪು ಕಾರನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಇದಾಗಿ ಕೆಲವು ದಿನಕ್ಕೆ ಇನ್ಸ್ಪೆಕ್ಟರ್ ಪಾಲಾಕ್ಷಪ್ಪ ಊರ್ ಹೊರಗಿನ ಬಂಗ್ಲೆ ಕಡೆಗೆ ಒಬ್ಬನೇ ಹೋಗ್ತಾನೆ. ಯಾರು ಓಡಾಡದೆ ಇರೋ ಜಾಗ ಅದು. ಬಂಗ್ಲೆ ಹತ್ರ ಹೋಗ್ತಿದ್ದ ಹಾಗೆ ಕೆಂಪು ಓಮಿನಿ ಕಾರ್ ಅವನ ಕಣ್ಣಿಗೆ ಬೀಳುತ್ತೆ. ಅದೇ ಕಾರು ಮಕ್ಕಳ ಕಿಡ್ನಾಪ್ಗೆ ಬಳಸ್ತಾ ಇದ್ದಿದ್ದು. ಬೈಕಿಂದ ಇಳಿದು ಆ ಬಂಗ್ಲೆ ಒಳಗೆ ಹೋಗ್ತಾನೆ. ಬಾಳು ಬಿದ್ದಿದ್ದ ಬಂಗ್ಲೆ ಒಳಗೆ ಚುಟ್ಟ ಸೇರ್ತ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನ್ನ ನೋಡಿದ ಕೂಡ್ಲೆ ಅವನೇ ಕಿಡ್ನಾಪರ್ ಅಂತ ಗೊತ್ತಾಗುತ್ತೆ. ಒಳಗ್ ಹೋದವನೇ ಅವನ್ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತಾನೆ, ಎಷ್ಟು ಸಲ ಹೇಳಿದೀನಿ ಯಾರ ಕಣ್ಣಿಗೂ ಬೀಳಬಾರ್ದು ನಿನ್ ಕೆಲಸ ಅಂತ. ಈಗಾಗ್ಲೇ ನಿನ್ನ ಕಾರನ್ನ ಊರೆಲ್ಲ ನೋಡಿದೆ, ಹುಷಾರ, ಕೆಲಸ ಮುಗ್ಸೋಕಾಗಲ್ವಾ ನಿಂಗೆ ಅಂತ ಕೂಗಾಡ್ತಾನೆ. ತಕ್ಷಣ ಕಿಟಕಿ ಹತ್ರ ಏನೋ ಸದ್ದಾಗುತ್ತೆ. ಏನು ಅಂತ ಇಬ್ರು ನೋಡಿದ್ರೆ ಕುರಿ ಕಾಯೋ ತಿಮ್ಮಪ್ಪ ಇವರಿಬ್ಬರ ಮಾತನ್ನ ಕೇಳಿಸ್ಕೊಂಡಿರ್ತಾನೆ. ಕೂಡಲೇ ತಿಮ್ಮಪ್ಪ, ಸಾಹೇಬ್ರೆ, ಇಷ್ಟು ದಿನ ಇದನ್ನೆಲ್ಲ ಮಾಡ್ತಿದ್ದಿದ್ದು ನೀವಾ ಅಂತ ಹೇಳ್ತಾನೆ. ಕೂಡಲೇ ಅವನನ್ನ ಹಿಡಿಯೋಕೆ ಇಬ್ಬರು ಓಡ್ತಾರೆ. ತಿಮ್ಮಪ್ಪ ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ವ್ಯಾನ್ ಅಲ್ಲಿ ಬೆನ್ ಹತ್ತಿದ್ರು ಕೈಗೆ ಸಿಗದ ಹಾಗೆ ತಿಮ್ಮಪ್ಪ ನೇರವಾಗಿ ಹೋಗಿದ್ದು ಊರ ಪಟೇಲ್ರ ಮನೆಗೆ. ಎಲ್ಲ ವಿಚಾರನ ಪಟೇಲ್ರಿಗೆ ತಿಳಿಸ್ತಾನೆ ತಿಮ್ಮಪ್ಪ. ಇಷ್ಟು ದಿನ ಆಗ್ತಿದ್ದ ಮಕ್ಕಳ ಕಿಡ್ನಾಪ್ಗೆ ಊರಿನ ಇನ್ಸ್ಪೆಕ್ಟರ್ ಪಾಲಾಕ್ಷಪ್ಪನೇ ಕಾರಣ ಅನ್ನೋದು ಇಡೀ ಊರಿಗೆ ಗೊತ್ತಾಗುತ್ತೆ. ಇಡೀ ಊರೇ ರೊಚ್ಚಿಗೆದ್ದು ಪೊಲೀಸ್ ಹಾಗೂ ಆ ಓಮಿನಿ ಡ್ರೈವರ್ನ ಹುಡುಕ್ತಾರೆ. ಆಗ್ಲೇ ಅವರಿಬ್ರು ಊರ್ ಬಿಡೋ ತೀರ್ಮಾನ ಮಾಡಿರ್ತಾರೆ. ಊರ್ ಬಿಟ್ಟು 15 ಕಿಲೋಮೀಟರ್ ಮುಂದಕ್ಕೆ ಹೋಗಿರುತ್ತೆ ಅವ್ರ ಕಾರು. ಆದ್ರೂ ಬಿಡದೆ ಬೆನ್ ಹತ್ತಿ ಅವರ ಕಾರನ್ನ ಅಡ್ಡ ಹಾಕಿ ಅವರಿಬ್ಬರನ್ನು ಡಿಸ್ಟ್ರಿಕ್ಟ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹಳ್ಳಿ ಜನರು. ಮಕ್ಕಳನ್ನ ಹೊರದೇಶಕ್ಕೆ ಕದ್ದು ಸಾಗಿಸ್ತಿದ್ದ ಪೊಲೀಸ್ ಪಾಲಾಕ್ಷಪ್ಪ ಜೈಲ್ ಸೇರ್ತಾನೆ. ಮಕ್ಕಳನ್ನ ದೇವರು ಅಂತಾರೆ. ಪೊಲೀಸರು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕೆ ಹೊರತು ನಿರ್ನಾಮ ಮಾಡೋಕೆ ನಿಲ್ಬಾರ್ದು. ನಮ್ಮಲ್ಲಿ ಎಷ್ಟೋ ಜನ ಪೊಲೀಸರು ಅಂದ್ರೆ ಬಾಯಿಗೆ ಬಂದ ಹಾಗೆ ಬೈತಾರೆ, ದುಡ್ಡು ಹೊಡಿತಾರೆ, ದೊಡ್ಡೋರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆ ಅನ್ನೋ ಮಾತುಗಳಿದೆ. ಆದ್ರೆ ಒಂದು ವಿಚಾರ ಹೇಳೋಕ್ ಇಷ್ಟಪಡ್ತೀನಿ. ಪೊಲೀಸ್ ಅಂದ್ರೆ ಬರೀ ಕೆಟ್ಟೋರಷ್ಟೇ ಅಲ್ಲ, ಒಳ್ಳೆಯವರು ಇದ್ದಾರೆ. ಧರಮ್ ವೀರ್ ಜಖರ್ ರಾಜಸ್ಥಾನದ ಪೊಲೀಸ್ ಅಧಿಕಾರಿ. ಅನಾಥ ಮಕ್ಕಳು ಭಿಕ್ಷೆ ಬೇಡೋದನ್ನ ನೋಡಿ ಅವರಿಗೂ ಶಿಕ್ಷಣ ಸಿಗೋ ಹಾಗೆ ಆಗ್ಬೇಕು ಅಂತ 2016ರಲ್ಲೇ ತಮ್ಮದೇ ದುಡ್ಡನ್ನು ಹಾಕಿ ಶಾಲೆ ಕಟ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಅಪ್ನಿ ಪಾಠಶಾಲಾ ಅನ್ನೋ ಹೆಸರಿಟ್ಟು ಅನೇಕ ಡೋನರ್ಗಳನ್ನ ಹಿಡಿದು ದೊಡ್ಡ ಮಟ್ಟದಲ್ಲಿ ಶಾಲೆನ ಗಟ್ಟಿಯಾಗಿ ನಿಲ್ಲಿಸಿ ಇವತ್ತಿಗೂ 100 ಅನಾಥ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಿದ್ದಾರೆ ಧರಮ್ವೀರ್. ಬೇರೆಲ್ಲೋ ಯಾಕೆ, ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋ ಸೂಪರ್ ಕಾಪ್ಸ್ ನಮ್ ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ. ಎಲ್ಲಾ ಪೊಲೀಸರಿಗೂ ಒಂದು ಕಿವಿ ಮಾತು, ನೀವು ಯಾರ ಹಾಗೆ ಬೇಕಾದ್ರೂ ಆಗಿ, ಆದ್ರೆ ರುದ್ರಾಕ್ಷಿಪುರದ ಪಾಲಾಕ್ಷಪ್ಪನ ತರ ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬೇಡಿ. ಯಾಕಂದ್ರೆ ಪೊಲೀಸರು ಒಳ್ಳೆ ಸಮಾಜನ ನಿರ್ಮಾಣ ಮಾಡಬೇಕೇ ಹೊರತು ನಿರ್ನಾಮ ಮಾಡಬಾರ್ದು.